ಸ್ನೇಹಿತರೆ, ಯಲ್ಲಾಪುರ ಘಾಟಲ್ಲಿದ್ದೀನಿ. ಇಲ್ಲೊಂದು ಗಾಡಿ ನೋಡಿ, ರೋಡ್ ಪೂರ್ತಿ ಹಾಳಾಗ್ಬಿಟ್ಟಿದೆ. ನಮ್ಮ ಗಾಡಿ ಕಾಣ್ತಿರ್ಬೋದು, ಇದ್ದೋಗೋ ಕಂಡೀಷನ್ ಬಂದು ನಿಂತಿದೆ. ಅದಕ್ಕೆಲ್ಲ ಮರ ಕೊಟ್ಟು ನಿಂತಿದೆ. ನಾವು ಬ್ಲೇಡ್ ಕಟ್ಟಾಗಿ ನಿಂತಿರೋದು. ಭಾರಿ ರೋಡ್ ನೋಡಿ ಹೆಂಗಾಗ್ಬಿಟ್ಟಿದೆ ಅಂದರೆ, ಭಾರಿ ಡೇಂಜರ್ ಆಗ್ಬಿಡುತ್ತೆ ರೋಡ್. ಪೂರ್ತಿ ಘಾಟು, ಮತ್ತು ಘಾಟಲ್ಲಿ ಮಾತ್ರ ರೋಡ್ ಆ ಥರ ಆಗಿರೋದು. ಇದೇನೋ ಬೇರೆ ಬೇರೆ ಸಪ್ರೇಟಾಗಿ ಬೇರೆ ಮಾಡ್ತಾ ಇದ್ದಾರೆ ರೋಡು. ಇದು ಮಾಡ್ತಿರ್ಬೇಕು, ಸೈಡ್ ಕಾಂಪೌಂಡ್. ಕಾಂಪೌಂಡ್ ಮಾಡ್ತಿದ್ದಾರೆ ಆ ಕಡೆ. ಅದನ್ನು ಗಾಡಿ ಹೇಗೆ ಮಾಡ್ತಾರೆ ಅನ್ನೋ ಗೊತ್ತಿಲ್ಲ. ಅಲ್ಲಿ ಸ್ವಲ್ಪ ನಿಧಾನ ಬಂದಿದ್ರೆ ಏನೂ ಆಗ್ತಿರ್ಲಿಲ್ವೇನೋ ನನ್ನ ಅನಿಸಿಕೆ. ಯಾಕಂದರೆ ಮೊದಲೇ ರೋಡ್ ಚೆನ್ನಾಗಿಲ್ಲ. ರೋಡಲ್ಲಿ ವೈಟ್ ಲೋಡ್ ಸ್ವಲ್ಪ ಆದಷ್ಟು ನಿಧಾನ ಬರಬೇಕು. ವೈಟ್ ಲೋಡ್ ಇದ್ದಾಗ ಈ ರೋಡಲ್ಲಿ ರೋಡ್ ಚೆನ್ನಾಗಿದ್ದೇ ಇದ್ದಾಗ ಆದಷ್ಟು ನಿಧಾನ ಬಂದಷ್ಟು. ಅಷ್ಟು ಲಾಂಗಲ್ಲಿ ಕಟ್ ಮಾಡುವ ಅವಶ್ಯಕತೆ ಇರಲಿಲ್ಲ. ವೈಟ್ ಲೋಡ್ ಇದ್ದಾಗ ಆದಷ್ಟು ಲಾಂಗಲ್ಲಿ ಕಟ್ ಮಾಡ್ಕೋಬೇಡ್ರಿ. ಯಾಕಂದರೆ ಲಾಂಗಲ್ಲಿ ಬಂದಾಗ ಸೆಂಟ್ರಲ್ಲಿ ರೋಡ್ ಗುಂಡಿ ಬಿದ್ದಿರ್ತೈತೆ. ಲಾಂಗಲ್ಲಿ ಬಂದಾಗ ಸಿಕ್ಕಾಪಟ್ಟೆ ವಾಲುತ್ತೆ. ಗ್ರೀನ್ ನಮಗಂತೂ ನರಕ ತೋರಿಸ್ತಾ ಇದ್ದೆ ನೋಡಿ. ಮನೆಗೆ ಒಂದು ಗ್ಲಾಸೆಲ್ಲ ಹಿಂಗಾಗ್ಬಿಟ್ಟು ಲಾಂಗಲ್ಲಿ ಬಂದಾಗ ಏನಾಗುತ್ತೆ, ಗಾಡಿ ಆ ಥರ ವಾಲುತ್ತೆ. ಸಿಕ್ಕಾಪಟ್ಟೆ ವಾಲ್ದಾಗ ಬ್ಲೇಡ್ಗೆ ಕಟ್ಟಾಗೋದು ಅವಾಗ ಚಾನ್ಸಸ್ಗಳು ಬೇಜಾನ್ ಇರ್ತವೆ. ಗಾಡಿ ಲೆವೆಲ್ಲಾಗಿ ಬಿಡಬೇಕು ಯಾವತ್ತೇ ಆಗಲಿ, ಹೈಟ್ ಲೋಡ್ ಇದ್ದಾಗ. ಇನ್ನೊಂದು ಗಾಡಿ ಏನೋ ರಿಪೇರಿ ಆಗಿದೆ, ಟೈರ್ ಹೊಡೆದ್ರೆ ಟೈಯರೆಲ್ಲ ಹೊಡೆದಿರಬೇಕು. ಪಕ್ಕ ಎಲ್ಲ ನೋವು ಬಂದ್ಬಿಟ್ಟಿದೆ. ಅಷ್ಟು ನೋವು ನಮಗೆ ಇಲ್ಲ. ಏನು ಮಾಡೋಣ, 12 ಗಂಟೆ ಇಲ್ಲೇ. ಯಾವುದೋ ಒಂದು ಒಳ್ಳೆ ಟರ್ನಿಂಗ್ ಬಂದರೆ ತೋರಿಸೋಣ ಅಂತ ಟರ್ನಿಂಗ್ಗೆ ಬಂದರೆ ಗುಂಡಿ ಬಿದ್ದಿರೋದು ನೋಡಿ. ಇದು ಸ್ವಲ್ಪ ರೈಸ್ ಶೇಡ್ ಟೈಪ್ ಇದೆ, ಹಿಂಗೆ ನೋಡಿ, ಹಿಂಗೆ ವಾಲ್ದೈತೆ. ಗುಂಡಿ ಬಿದ್ದಾಗ ಏನಾಗುತ್ತೆ, ಸಿಕ್ಕಾಪಟ್ಟೆ ವಾಲುತ್ತೆ. ಅವಾಗ ನಾವು ಯಾವತ್ತು ಸೆಂಟ್ರಲ್ ಬರಬೇಕು. ಅವಾಗ ಗಾಡಿ ಮಲಗಲ್ಲ. ಎಷ್ಟೇ ಹೈಟ್ ಇರಲಿ, ಸೆಂಟ್ರಲ್ ಬಂದಾಗ ಒಂದೇ ಲೆವೆಲ್ಲ ಬರುತ್ತೆ. ಗಾಡಿ ಮಲಗಲ್ಲ. ಕಟ್ಟೆ ವೀಕ್ ಇದ್ರೂ ಏನೂ ಆಗಲ್ಲ. ಇದು ಮೇಲೆ ಐತೆ ಆ ಥರ. ಸದ್ಯಕ್ಕೆ ಇಲ್ಲೆಲ್ಲೂ ಇಲ್ಲ ಅನ್ಸುತ್ತೆ. ನೋಡಿ ಸ್ನೇಹಿತರೆ, ಆ ಕಡೆ ರೋಡ್ ಹೆಂಗೈತೆ, ಈ ಕಡೆ ಗುಂಡಿ ಬಿದ್ದಿದೆ. ಫುಲ್ಲು ಆ ಕಡೆ ಲಾಂಗಲ್ಲಿ ಹೋದಾಗ ಗಾಡಿ ಹಿಂಗೆ ಮಲಗುತ್ತೆ. ಅದೇ ಲಾಂಗಲ್ಲಿ ಹೋಗ್ಬಾರ್ದು, ಸೆಂಟ್ರ್ ರೋಡಲ್ಲಿ ಬಿಡಬೇಕು. ಅವಾಗ ಏನಾಗುತ್ತೆ, ಗಾಡಿ ಮಲಗಲ್ಲ, ಒಂದೇ ಲೆವೆಲಾಗಿ ಹೋಗುತ್ತೆ, ಏನೂ ಸಮಸ್ಯೆ ಆಗಲ್ಲ. ಸ್ನೇಹಿತರೆ, ಯಲ್ಲಾಪುರ ಘಾಟ್ ಅರ್ಧ ಘಾಟ್ ಮೇಲೆ ಬಂದಿದ್ದೀನಿ. ಇವಾಗ ಸದ್ಯ ಒಂದು 10 ನಿಮಿಷದ ಮುಂಚೆ ಒಂದು ಗಾಡಿ ಅಪ್ಸೈಡ್ ಆಗಿದೆ. ಇಲ್ಲಿ ಕ್ಯಾಂಟ್ರ್ ಗಾಡಿ, ಸಿರ್ಸಿದು ಗಾಡಿ, ಶ್ರೀಕುಮಾರ್ ರೋಡ್ ಲೈನ್ಸ್ ಅಂತೇಳಿ 1 ಅವರ್ ಆಗಿರ್ಬೇಕು. ಅದು ಶ್ರೀಕುಮಾರ್ ರೋಡ್ ಲೈನ್ಸ್ ಹೇಳಿ 1 ಅವರನ ಕಾರವಾರದ್ದೇನೋ ಗಾಡಿ ಅದು. ಇವಾಗ ಅಪ್ಸೈಡ್ ಆಗಿದೆ. ಜಸ್ಟು ಪಾಪ ಡ್ರೈವರ್ ಒಳಗಡೆ ತಗ್ಲಾಕೊಂಡಿದ್ರು. ಅಂದರೆ ಏನೂ ಆಗಿಲ್ಲ. ಮೇಲೆ ಬರಲಿಕ್ಕೆ ಆಗಲಿಲ್ಲ ಅವ್ರಿಗೆ. ಸ್ವಲ್ಪ ಸೈಡಿಂದ ಜಾಗ ಮಾಡಿ ಎತ್ಬಿಟ್ಟು ಡ್ರೈವರ್ನ ಎತ್ತಿ ಸೈಡ್ಗೆ ಎತ್ತಿ, ಏನಿಲ್ಲ ಸ್ವಲ್ಪ ಮೇಲ್ಗಡೆಯಿಂದ ಸ್ವಲ್ಪ ಎತ್ತಿ ಸೈಡಿಗೆ ಕೂರಿಸ್ಬಿಟ್ಟು ಬಂದಿದ್ದೀವಿ. ಒಂದೇ ಅಲ್ಲೇನು ಫೋಟೋ ವಿಡಿಯೋ ಏನು ಮಾಡ್ಕೊಳಕ್ಕಾಗಿಲ್ಲ. ಯಲ್ಲಾಪುರ ಲೈನಲ್ಲಿ ಓಡಾಡೋರು ಸುಮಾರು ಜನ ಮೆಸೇಜ್ ಹಾಕ್ತಾ ಇರ್ತಾರೆ. ನೀವು ನೋಡಿದರೆ ಮೆಸೇಜ್ ಹಾಕ್ರಿ. ಆದರೆ ಏನಪ್ಪ ಒಂದಂದರೆ ಡ್ರೈವರ್ ಫುಲ್ಲು ಡ್ರಿಂಕ್ಸು ನಿಂತ್ಕೊಳ್ಳೋಕ್ಕಾಗ್ತಿಲ್ಲ.
ಶ್ರೀಕುಮಾರ್ ವುಡ್ಲ್ಯಾಂಡ್ಸ್ ಅಂತ ಹೇಳ್ಬಿಟ್ಟು ಈ ನೀಲಿ ಕಲರ್ ಪೇಂಟಲ್ಲಿ ಬರುತ್ತೆ ಗಾಡಿ. ಸುಮಾರು ನನ್ನ ಅನಿಸಿಕೆ 1 ಅವರದ್ದು ಗಾಡಿ ಇರಬೇಕು ಅಂದ್ಕೊಂಡಿದ್ದೆ ನಾನು. 1 ಅವರದ್ದು ಸಿರ್ಸಿದ ಗಾಡಿ ಅದು. ಬಸ್ಸು ಎಲ್ಲ ಇದೆ. ಹುಬ್ಳಿಯಿಂದ ಜಾಸ್ತಿ ಲೋಡ್ ಮಾಡ್ಕೊಂಡು ಬಂದಿರೋದು. ಬಂದು ಫುಲ್ಲು ಕುಡಿದು ಹೇಳ್ತಾನೆ ಅದು ಓವರ್ಟೇಕ್ ಮಾಡೋಕ್ಕೆ ಹೋದೆ, ಗಾಡಿ ಬಂದ್ಬಿಡ್ತು ಹಾಗೆ ಹೀಗೆ ಅಂತೇಳಿ. ನಿಂತ್ಕೊಳ್ಳೋಕೆ ಆಗ್ತಿಲ್ಲ. ಎಂಥ ಡ್ರೈವರ್ಗಳು ಇರಬೇಕು. ಓನರ್ಗಳು ಹೊಟ್ಟೆ ಮೇಲೆ ಹೆಂಗೆ ಹೊಡಿತಾರೆ ಅಂದರೆ, ಕುಡಿದ್ಬಿಟ್ಟು ಕುಡೀಲಿ ಬೇಡ ಅನ್ನಲ್ಲ, ಕುಡಿಯೋದು ಅವ್ರ ದುಡ್ಡಲ್ಲಿ ಕುಡಿತಾರೆ, ಅವ್ರ ಆರೋಗ್ಯ ಅವರೇ ಹಾಳು ಮಾಡ್ಕೊತಾರೆ. ನಾವು ಅದನ್ನು ಯಾರಿಗೂ ಹೇಳೋಕ್ಕಾಗಲ್ಲ. ಕುಡಿದ್ರೆ ನಿಂತು ಮಲಿಕೊಂಬಿಡ್ಬೇಕು. ಅದು ಬಿಟ್ಟು ಈ ಥರ ಬಂದು ಪಾಪ ಇವಾಗ ಅದು ಎಷ್ಟು ಖರ್ಚಾಗ್ಬೋದು ಗೊತ್ತಾ? ಗಾಡಿ ಅಪ್ಸೈಡ್ ಆಗಿದೆ. ಲೋಡ್ ಗಾಡಿ, ಪಾರ್ಸಲ್ ಗಾಡಿ ಅದು. ಶ್ರೀಕುಮಾರ್ ವುಡ್ಲ್ಯಾಂಡ್ಸ್ ಪಾರ್ಸಲ್ ಗಾಡಿ ಅದು. ಎಷ್ಟು ಖರ್ಚಾಗ್ಬೋದು ಗೊತ್ತಾ? ಓನರ್ಗೆ ಗಾಡಿ ಎಲ್ಲ ಇದಕ್ಕೆಲ್ಲ ಆಗಿ ದೊಡ್ಡ ಸಮಸ್ಯೆ ಅದು. ಆದಷ್ಟು ಕುಡಿಯೋರು ಕುಡೀರಿ ಬೇಡ ಅಂತ ಹೇಳಲ್ಲ, ಕುಡಿಲೇಬೇಕಾ? ಕುಡಿದ್ಬಿಟ್ಟು ಆರಾಮಾಗಿ ಒಂದು 3 ಅವರ್ 4 ಅವರ್ ಮಲಿಕೊಳ್ಳಿ, ಆಮೇಲೆ ಎದ್ದು ಗಾಡಿ ಓಡಿಸ್ಕೊಂಬರ್ರಿ. ಏನು ಸಮಸ್ಯೆ ಆಗಲ್ಲ. ಸುಮ್ಮನೆ ಕುಡಿದಿದ್ದ ನೆಶೆಯಲ್ಲೇ ಗಾಡಿ ಓಡಿಸ್ಕೊಂಬರೋದು, ಈ ಥರ ಮಾಡೋದು. ಪಾಪ ಓನರ್ಗಳು ಹೊಟ್ಟೆ ಮೇಲೆ ಭಾಳ ಬೇಜಾರಾಗೋಯ್ತಲ್ಲಿ. 5 ನಿಮಿಷ ಆ ಗ್ಲಾಸಲ್ಲಿ ಕೂತ್ಬಿಟ್ಟಿದ್ದಾನೆ. ಕ್ಯಾಂಟ್ರ್ ಗಾಡಿ ಅದು, ಇಕಮಟ್ ಗಾಡಿ ಅದು. ಅಶೋಕ್ ಲೇಲ್ಯಾಂಡ್ ಇಕಮಟ್ ಗಾಡಿ ಅವ್ರದ್ದೆಲ್ಲ. ಅಶೋಕ್ ಲೇಲ್ಯಾಂಡ್ ಇಕಮಟ್ ಇರೋದು ಅವ್ರದ್ದೆಲ್ಲ. ಅಶೋಕ್ ಲೇಲ್ಯಾಂಡು ಇಕಮಟ್ ಇರೋದು. ಆ ಗ್ಲಾಸ್ ಒಡೆದೋಗಿಲ್ಲ, ಮೇನ್ ಗ್ಲಾಸು. ಕೆಳಗಡೆ ಡೋರು ಕೂತ್ಕೊಂಬಿಟ್ಟಾನೆ, ಡೋರ್ ಮೇಲೆ ಕೂತ್ಕೊಂಬಿಟ್ಟಾನೆ. ಮತ್ತು ಮೇಲ್ಗಡೆ ಡೋರಿಂದ ಆಚೆ ಎತ್ಕೊಂಡು ಸೈಡ್ ಕೂರಿಸ್ಬಿಟ್ಟು ಬಂದಿದ್ದು. ಅದೇ ಟೈಮಿಗೆ ಅವ್ರ ಕಂಪ್ನಿ ಗಾಡಿನೂ ಒಂದು ಬಂತು. ಆಮೇಲೆ ಆ ಡ್ರೈವರ್ ಅವರೇ ಓನರಿಗೆ ಫೋನ್ ಮಾಡಿ ಎಲ್ಲ ಹೇಳ್ತಿದ್ರು. ಆಮೇಲೆ ಅಲ್ಲಿ ಟ್ರಾಫಿಕ್ ಜಾಮ್ ಆಗುತ್ತೆ ಅಂತೇಳಿ ನಾನು ಗಾಡಿ ತಗೊಂಡು ಬಂದ್ಬಿಟ್ಟೆ. ಅಲ್ಲೇನು ಫೋಟೋ ವಿಡಿಯೋ ಏನು ಮಾಡೋಕ್ಕೆ ಹೋಗಿಲ್ಲ. ಬರ್ರಿ ಈಗ ನಮ್ಮ ದಾರಿ ನಾವು ನೋಡ್ಕೊಂಡು ನಿಧಾನಕ್ಕೆ ಹೋಗೋಣ. ಲಾಸ್ಟ್ ವಿಡಿಯೋದಲ್ಲೆಲ್ಲ ಹೇಳಿದ್ದೆ, ಇಲ್ಲಿ ಘಾಟಲ್ಲಿ ಅಪ್ಸೈಡ್ ಆಗೋಕ್ಕೆ ಯಾವುದೇ ಭೂತ ದೆವ್ವಗಳ ಕಾರಣ ಇಲ್ಲ ಅಂತ. ನೋಡಿದ್ರ ಇವಾಗ ಒಂದು ಅಪ್ಸೈಡ್ ಆಗೈತೆ. ಡ್ರೈವರೇ ಕಾರಣ ಅದಕ್ಕೆ. ಫುಲ್ಲ ಡ್ರಿಂಕ್ಸ್. ಅದು ಅಲ್ಲದೆ ಅವರು ದಿನ ಓಡಾಡ್ತಾರೆ ಈ ರೋಡಲ್ಲಿ. ಶ್ರೀಕುಮಾರ್ ವುಡ್ಲ್ಯಾಂಡ್ಸ್ ಅವರು ದಿನ ಓಡಾಡ್ತಾರೆ. ಫುಲ್ಲು ಡ್ರಿಂಕ್ಸ್ ಮಾಡಿ ಬಂದು ಮಾತ್ರ ಮಾಡಿರೋದು. ಅಂಥವ್ರಿಗೆಲ್ಲ ಏನು ಹೇಳ್ತಾರೆ ನೋಡಿ, ಏನು ಹೇಳೋಕ್ಕಾಗಲ್ಲ ಅಂಥವ್ರಿಗೆಲ್ಲ. ಸದ್ಯಕ್ಕೆ ನಮ್ಮ ದಾರಿ ನೋಡ್ಕೊಂಡು ನಾವು ಹೋಗೋಣ. ಹಾಯ್ ಸ್ನೇಹಿತರೆ, ಎಲ್ಲರಿಗೂ ಗುಡ್ ಮಾರ್ನಿಂಗ್. ಇವಾಗ ಎಲ್ಲಿದ್ದೀನಪ್ಪ ಅಂದರೆ ಗಂಗಾವತಿ ಹತ್ರ ಇದ್ದೀನಿ. ಟೈಮ್ ಬಂದ್ಬಿಟ್ಟು 6 ಗಂಟೆ, ಕರೆಕ್ಟಾಗಿ 6 ಗಂಟೆ. ನೈಟ್ ಇಡೀ ನಾನು ಸ್ಟಾಪಾಗಿ ಬಂದಿದ್ದೀನಿ. ಬಂದಿದ್ದಕ್ಕೊಂದು ಏನಪ್ಪ ಅಂದರೆ, ಇವಾಗ ಗಂಗಾವತಿಯಲ್ಲಿ ಇದನ್ನ ಒಂದು ವಿಷಯ ಏನಪ್ಪ ಅಂದರೆ, ಇಲ್ಲಿ ನೋಡಿ ಗಂಗಾವತಿಯಲ್ಲಿ ಗಣೇಶನ ಬಿಡ್ತಾ ಇದ್ದಾರೆ. ಎಲ್ಲ ಜನ ನೋಡಿ ಎಲ್ಲ ಸೇರಿ ನದಿಯಲ್ಲಿ, ಇದು ನಮ್ಮ ಚಾನಲಾಗಿ ನೀರು ಹರಿತೈತೆ. ಗಣೇಶನ ಬಿಡ್ತಾ ಇದ್ದಾರೆ. ಇಲ್ಲಿ ರೋಡ್ ಬ್ಲ್ಯಾಕ್ ಮಾಡಿದ್ದಾರೆ ನೋಡಿ. ಇದು ಗಣೇಶ. ಆದರೆ ನಮ್ಗೇನಪ್ಪ ಅಂದರೆ ಮಖ ಆ ಕಡೆ ಆಗ್ಬಿಡೈತೆ. ಗಣೇಶನ ಮಖ ನೋಡೋಕ್ಕಾಗ್ತಿಲ್ಲ ಅಷ್ಟೇ. ಅದು ಬಿಟ್ಟರೆ ಬೇರೆ ಏನಿಲ್ಲ. ಒಟ್ಟಿನಲ್ಲಿ ನಮ್ಮ ಗಂಗಾವತಿಯಲ್ಲಿ ಬಂದು ಗಣೇಶನ ವಿಸರ್ಜನೆ ಮಾಡುವುದನ್ನು ನೋಡ್ತಾ ಇದ್ದೀವಿ. ಅಲ್ಲಿಂದ ನಾನು ಸ್ಟಾಪ್ ಬಂದಿದ್ದೀನಿ. ಕಿಲೋಮೀಟ್ರ್ ಎಷ್ಟು ಬಂದಿದ್ದೀನಿ ನೋಡಿ. ಟೋಟಲು 546 ಕಿಲೋಮೀಟ್ರ್ ಮಂಗಳೂರಿಂದ ಇಲ್ಲಿಗೆ. ಗಣೇಶನ ಬಿಡೋಕ್ಕೆ ಕ್ರೇನ್ ಕರೆಸಿದ್ದಾರೆ ನೋಡಿ. ಈ ಕ್ರೇನಲ್ಲಿ ಎತ್ತಿ ಈ ನೀರಲ್ಲಿ ಬಿಡೋದು. ಸುಮಾರು ಒಂದು 7-8 ವರ್ಷದಿಂದ ಒಂದ್ಸಲ ಇದೇ ಜಾಗದಲ್ಲಿ ಗಣೇಶನ ಬಿಡೋದು ನೋಡಿದ್ದೆ. ಇವತ್ತು ಹಾಗೆ ಮಾಡ್ತಿದ್ದಾರೆ. ಎತ್ತಿ ಬಿಡ್ತಾ ಇಲ್ಲ, ತಳ್ತಾ ಇದ್ದಾರೆ ಗಣೇಶನ ನೋಡಿ. ಹಾಗೆ ಕ್ರೇನಲ್ಲಿ ಯಾಕೆ ತಳ್ತಾ ಇದ್ದಾರೆ. ಹೋಯ್ತು ಗಣೇಶನ ವಿಸರ್ಜನೆ ಮಾಡಿದ್ದು ಆಯಿತು. ಆ ಚಾನಲಾಗೆ ಹೋಯ್ತು. ಇವಾಗ ಸದ್ಯಕ್ಕೆ ನಾವು ಗಾಡಿ ಮೂವ್ ಮಾಡೋಣ. ಜಾಮ್ ಮಾಡ್ಕೊಂಡು ಕೂತವ್ರೆ. ಇದು ಬಂದ್ಬಿಟ್ಟು ಯಾವ ಊರಂದರೆ ಬೆನ್ಕಲ್ ಬ್ರಿಡ್ಜ್ ಅಂತೆ. ಬೆನ್ಕಲ್ ಬ್ರಿಡ್ಜ್. ಅಲ್ಲಿ ಪಟಾಕಿ ಬೇರೆ ಹೊಡಿತವ್ರೆ. ಬೆನ್ಕಲ್ ಬ್ರಿಡ್ಜ್ ಇದು. ಜನ, ಕ್ರೇನು, ಪೊಲೀಸ್ನವರು ಫುಲ್ಲು ಫೋರ್ಸ್ ಇದೆ ಎಲ್ಲ ಕಡೆ.
ನೋಡಿ ಎಷ್ಟು ಜನ ಇದ್ದಾರೆ. ಎಲ್ಲ ಗಣೇಶನ್ ಬಿಡೋರು. ಗಣೇಶನ್ ಬಿಟ್ಟು ಹೋಗ್ತಾ ಇದ್ದಾರೆ. ಸದ್ಯಕ್ಕೆ ನಮ್ಮ ಜರ್ನಿ ನಾವು ಕಂಟಿನ್ಯೂ ಮಾಡೋಣ. ಮಂಗಳೂರಿಂದ ನಾನ್ ಸ್ಟಾಪ್ ಹೊಡ್ಕ ಬಂದಿದ್ದಕ್ಕೆ ಇಲ್ಲಿ ಗಣೇಶನ ವಿಸರ್ಜನೆ ಮಾಡಿದ್ದು ಒಂದು ಖುಷಿ ಆಯಿತು. ನೋಡಿದ್ವಲ್ಲ ಅಲ್ಲಿ ನೋಡಿ ಸೂರ್ಯ ಹುಟ್ತಾ ಇರೋದು ಗಂಗಾವತಿಯಲ್ಲಿ. ಇದೇ ಬ್ರಿಡ್ಜಲ್ಲಿ ಇದು 2ನೇ ಸಲ. ಒಂದು 7-8 ವರ್ಷದಿಂದ ಒಂದು ಸಲ ನೋಡಿದ್ದೆ ಸೇಮು. ಇವತ್ತೊಂದು ಸಲ 2 ಸಲ ನೋಡೋದಂಗಾಯ್ತು ಗಣೇಶ ವಿಸರ್ಜನೆ ಮಾಡೋದು. ಆರಾಮಾಗಿ ಹೋಗೋಣ. ಎಲ್ಲೋ ಈಗ ಸದ್ಯಕ್ಕೆ ಬೂದುಗುಂಬ ಕ್ರಾಸಲ್ಲಿ ನಿಲ್ಲಿಸಿ ಟೀ ಎಲ್ಲ ಕುಡ್ಕೊಂಡೇ ಬಂದೆ. ಅಲ್ಲೇನು ವಿಡಿಯೋ ಮಾಡೋಕ್ಕಾಗಿಲ್ಲ, ಅಲ್ಲಿ ಇನ್ನೂ ಕತ್ಲೆಯಲ್ಲಿತ್ತು. ಭತ್ತ ನೋಡಿ ಹೆಂಗೆ ಬಂದಿದೆ, ಹಚ್ಚ ಹಸುರಿನ ಭತ್ತ. ಸಕ್ಕದ ಬಂದಿದೆ ಭತ್ತ ಈ ಸಲ. ನೋಡೋಣ, ಇನ್ನೂ ಹೆಚ್ಚು ಕಮ್ಮಿ 130-140 ಕಿಲೋಮೀಟ್ರ್ ಇದೆ. 130-140 ಕಿಲೋಮೀಟ್ರ್ ಇದೆ ರಾಯಚೂರು. ಹೋಗೋಷ್ಟೊತ್ತಿಗೆ ಒಂದು 11 ಗಂಟೆ ಆಗ್ಬೋದು. ಈಗ ಹಗಲಲ್ಲಿ ದಾರಿ ಸಾಗಲ್ಲ ಈ ರೋಡು, ನೈಟಲ್ಲಿ ಪಾಸ್ ಮಾಡಬೇಕು. ಆದರೆ ಏನು ಮಾಡೋಣ, ಮಂಗಳೂರಿಂದ ನಾನ್ ಸ್ಟಾಪಾಗಿ ಬರ್ತಾನೆ ಇದ್ದೀನಿ ನಾನು. ಎಷ್ಟು ಬರೋದು ಇಲ್ಲಿವರೆಗೂ ಎಲ್ಲೂ ಟೈಮ್ ವೇಸ್ಟ್ ಮಾಡಿಲ್ಲ. ಆಲ್ಮೋಸ್ಟ್ ಅಲ್ಲಿ ಎಲ್ಲೇ ಒಂದು ಟೀ ಕುಡಿಯೋಕ್ಕೂ ಒಂದು 3 ಕಡೆ ಅಷ್ಟೇ ನಿಲ್ಲಿಸಿರ್ಬೋದು. 5 ನಿಮಿಷದ ಮೇಲೆ ಎಲ್ಲೂ ನಿಲ್ಲಿಸಿಲ್ಲ ನಾನು. ನಾನ್ ಸ್ಟಾಪಾಗಿ ಬರ್ತಾನೆ ಇದ್ದೀನಿ. ಗಂಗಾವತಿ ಬರೋಷ್ಟೊತ್ತಿಗೆ ಬೆಳಕು ಕರೆದೇ ಬಿಡ್ತು. ಅಣ್ಣ 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 ಬಿಡ್ರಣ್ಣ ದಾರಿನ. ಇದು ಬಂದ್ಬಿಟ್ಟು ಬಸಾಪಟ್ನ. ಈ ಊರು ನನಗೆ ತುಂಬ ನೆನಪಿದೆ, ಯಾಕಂದರೆ ತುಂಬ ಸಲ ಭತ್ತ ತುಂಬಿದ್ದೀನಿ ಈ ಊರಾಗೆ. ನಮ್ಮ ಟೊಲ್ವಿಲಲ್ಲೇ ಬಸಾಪಟ್ಟಣದಲ್ಲಿ ತುಂಬ ಸಲ ಭತ್ತ ತುಂಬಿದ್ದೀನಿ. ಈ ಕಡೆ ಅಲ್ಲಿ ಒಳಗಡೆ ಹೋದರೆ ಒಂದು ರೈಲ್ವೆ ಬ್ರಿಡ್ಜ್ ಬರುತ್ತೆ. ಈ ರೋಡಲ್ಲಿ ರೈಟಿಗೆ ಹೋದರೆ ಒಂದು ರೈಲ್ವೆ ಬ್ರಿಡ್ಜ್ ಬರುತ್ತೆ. ಆ ರೈಲ್ವೆ ಬ್ರಿಡ್ಜ್ ಹತ್ರ ತುಂಬಿದ್ದೀನಿ. ರೈಲ್ವೆ ಬ್ರಿಡ್ಜ್ ಪಾಸ್ ಮಾಡಿ ತುಂಬಿದ್ದೀನಿ. ತುಂಬ ಸಲ ಭತ್ತ ತುಂಬಿದ್ದೀನಿ ಈ ಕಡೆ. ನೋಡ್ರಿ, ಆರಾಮಾಗಿ ಸದ್ಯಕ್ಕೆ ಹೋಗೋಣ, ಮುಂದೆ ಎಲ್ಲಾರು ನೋಡೋಣ. ಸ್ನೇಹಿತರೆ, ನಮ್ಮ ಬೆಳಗಿನ ನಾಷ್ಟ ಪಲಾವ್ ನೋಡಿ. ಪಲಾವು, ಚಟ್ನಿ, ಸಾಂಬಾರು. ಟೇಸ್ಟ್ ಹೇಗಿದೆ ಅಂತ ಗೊತ್ತಿಲ್ಲ. ಈಗ ಎಲ್ಲಿದ್ದೀನಪ್ಪ ಅಂದರೆ ಸಿನ್ನೂರು ಬಿಟ್ಟು 10 ಕಿಲೋಮೀಟ್ರ್ ಬಂದಿದ್ದೀನಿ ಅಷ್ಟೇ. 10 ಕಿಲೋಮೀಟ್ರು ನಿಲ್ಲಿಸಿ ನಾಷ್ಟ ಮಾಡೋಣ ಅಂತ ನಿಲ್ಲಿಸಿದ್ದೀನಿ. ನಮ್ಮ ಅಂಬಾರಿ ಅಷ್ಟು ದೂರದಲ್ಲಿ ನಿಲ್ಲಿಸ್ಬಿಟ್ಟು ಬಂದು ನಾಷ್ಟಕ್ಕೆ ನಿಲ್ಲಿಸಿದ್ದೀನಿ. ಬನ್ನಿ ನಾಷ್ಟ ಮಾಡೋಣ. ಯಾರು ನಾಷ್ಟ ಮಾಡಿಲ್ಲ, ಬರೀ ನಾಷ್ಟ ಮಾಡೋಣ. ಸದ್ಯಕ್ಕೆ ನಾಷ್ಟ ಮಾಡಿಬಿಟ್ಟು ಇಲ್ಲಿಂದ ನಮ್ಮ ರಾಯಚೂರು ಕಡೆ ಪಯಣ ಕಂಟಿನ್ಯೂ ಮಾಡೋಣ. ನಮ್ಮ ಅಂಬಾರಿ ನೋಡಿ ಅಲ್ಲಿದೆ, ಕಾಣ್ತಾ ಇಲ್ಲ, ಝೂಮ್ ಮಾಡ್ತೀನಿ ನೋಡಿ. ಕಾಣ್ತಿದೆಯಾ ನೋಡಿ, ಎಲ್ಲಿದೆ ನಮ್ಮ ಅಂಬಾರಿ. ಸ್ನೇಹಿತರೆ, ನಾಷ್ಟ ಎಲ್ಲ ಆಯಿತು. ಪಲಾವು, ಅಬ್ಬ ಒಂದು ಪಲಾವ್ ತಿನ್ನೋಕ್ಕೆ 2 ಲೀಟ್ರ್ ನೀರು ಕುಡ್ದಿದ್ದೀನಿ. ಒಂದೇ ಒಂದು ಸ್ಪೂನ್ ತೆಗೆದು ಬಾಯಿಗೆ ಇಟ್ಟೆ. ಏನು ಚುರುಕಂತಂದ್ರೆ ಮೆಣಸಿನ್ಕಾಯಿ ಖಾರ, ಅಬ್ಬ ಅಷ್ಟು ಖಾರ, ಸಾಕಾಗ್ಬಿಡ್ತು ಖಾರ. ಅಂಬಾರಿ ಇಲ್ಲಿ ನಿಂತಿದೆ ನೆರಳಿಗೆ, ಒಳ್ಳೆ ಮರದ ನೆರಳು. ಏನು ಮಾಡೋಣ ಅನ್ನೋದು ಗೊತ್ತಾಗ್ತಿಲ್ಲ. ಒಂದು ಕಡೆ ಸಿಕ್ಕಾಪಟ್ಟೆ ನಿದ್ದೆ ಎಳೀತೈತೆ, ಕಣ್ಣೆಲ್ಲ ಚುರುಗುಡ್ತದೆ. ಈ ಖಾರ ಬೇರೆ ತಿಂದ್ಬಿಟ್ಟಿದ್ದೀನಿ. ಇನ್ನು ಏನಾಗುತ್ತೋ ಗೊತ್ತಿಲ್ಲ. ಹೋಗೋಣ ನಿಧಾನಕ್ಕೆ, ಎಷ್ಟು ದೂರ ಆಗುತ್ತೋ ಅಷ್ಟು ದೂರ ಹೋಗೋದು, ಮತ್ತು ಮಲಿಕೊಳ್ಳೋದು. ಇದು ಆಕ್ಸಲ್ ಬೋಲ್ಟು ಲೂಸ್ ಆಗಿತ್ತು, ಟೈಟ್ ಮಾಡಿದ್ದೆ, ಮತ್ತೆ ಲೂಸ್ ಆಗಿಲ್ಲ. ಟಯರ್ ನೋಡಿ ಎಷ್ಟು ತಂತಿ ಬಿಟ್ಟಿದೆ ಅಂದರೆ, ಅಯ್ಯೋ ಯಪ್ಪ ದೇವ್ರೆ. ಖಾರ ಖಾರ ಖಾರ, ಇಷ್ಟು ಖಾರ ನಾವು ತಿನ್ನಲ್ಲಪ್ಪ. ಅಷ್ಟು ಖಾರ ಅಂದರೆ ಅಷ್ಟು ಖಾರ. 2 ಲೀಟ್ರ್ ಒಂದು ಪಲಾವ್ಗೆ, ಒಂದು ಪಲಾವ್ ತಿನ್ನೋಕ್ಕೆ 2 ಲೀಟ್ರ್ ನೀರು ಕೊಡ್ತಿದ್ದೆ ಅಂದರೆ ಯಪ್ಪ. ಬರೀ ಈಗ ಸದ್ಯಕ್ಕೆ ತೆಗೆದು ಬಿಡೋಣ ಗಾಡಿನ, ಆದಷ್ಟು ದೂರ ಹೋಗೋಕ್ಕೆ ಟ್ರೈ ಮಾಡೋಣ. ಎಲ್ಲರ ನಿದ್ದೆ ಬಂತ ಸೈಡ್ಗೆ ಹಾಕೊಳ್ಳೋದು, ಮಲ್ಕೊಳ್ಳೋದು. ರಾತ್ರಿಯಿಂದ 1 ನಿಮಿಷ ಕಣ್ಣು ಮುಚ್ಚಿಲ್ಲ.
ಗಾಡಿ ಓಡಿಸ್ದಂಗೆ ಓಡಿಸ್ತಾ ಇದ್ದೀನಿ. ನೋಡೋಣ ಮುಂದೆ ಎಲ್ಲಾರ. ಹಾಯ್ ಸ್ನೇಹಿತರೆ, ಇವಾಗ ಟೈಮು 1:30. ಎಲ್ಲಿದ್ದೀನಪ್ಪ ಅಂದರೆ ಸಿಂಧೂರು ಬಿಟ್ಟು ಒಂದು 10 ಕಿಲೋಮೀಟ್ರೇನೋ ಬಂದು ಬೆಳಗ್ಗೆ ನಾಷ್ಟ ಮಾಡಿದೆ. ಈಗಲೂ ಅಲ್ಲೇ ಇದ್ದೀನಿ. ನಾಷ್ಟ ಮಾಡಿ ಬಂದು ಮಲಗ್ದವನು ಇವಾಗ 1 ಗಂಟೆಗೆ ಎದ್ದಿದ್ದೀನಿ. ಹುಷಾರಿಲ್ಲ, ನೆಗಡಿ ಸಿಕ್ಕಾಪಟ್ಟೆ ತುಂಬ ಸಮಸ್ಯೆ ಮಾಡ್ತೈತೆ. ಇವರೇ ಮಾತಾಡೋಕ್ಕೆ ಆಗ್ತಿಲ್ಲ. ಇವಾಗ ಮಾತ್ರ ಎಲ್ಲ ತಗೊಂಡೆ. ನೋಡೋಣ ಹೊರಡೋಣ. ಇವಾಗ ಟೈಮ್ ಆಯಿತು. ಮಲಗಿದ್ದವನು ಎಚ್ಚರ ಬೇರೆ ಆಗಲಿಲ್ಲ. ಸಿಕ್ಕಮ್ಮ ರಾತ್ರಿಯಲ್ಲೇ ಎಲ್ಲೂ ನಿದ್ದೆ ಮಾಡಿಲ್ವಾ, ಇಲ್ಲಿ ಬಂದು ಮಲಗಿದವನು ಅಷ್ಟೇ ಗೊತ್ತು. 11 ಗಂಟೆಗೆ ಅಲಾರಾಮ್ ಇಟ್ಟು ಮಲಗಿದ್ದೆ, 1 ಗಂಟೆಗೆ ಎದ್ದಿದ್ದೀನಿ. ಏನು ಮಾಡೋಕ್ಕಾಗಲ್ಲ. ಈಗ ಸದ್ಯಕ್ಕೆ ಇಲ್ಲಿಂದ ಹೊರಡೋಣ. ಟೈಮ್ ವೇಸ್ಟ್ ಮಾಡೋದು ಬೇಡ. ತುಂಬಾ ಬೇಜಾರಾಗ್ಬಿಡುತ್ತೆ. ಒಂದು 11 ಗಂಟೆ ಎದ್ದು ಹೋಗಿ ಆರಾಮಾಗಿ ಖಾಲಿ ಮಾಡ್ಬೋದು. ಖಾಲಿ ಅಂತೂ ಆಗುತ್ತೆ. ನೈಟೆಲ್ಲ ಮಾಡ್ತಾರೆ ಖಾಲಿ, ಎನಿ ಟೈಮ್ ಮಾಡ್ತಾರೆ ಖಾಲಿ. ಯಾಕೆ ಲಾಸ್ಟ್ ಟೈಮ್ ಒಂದ್ಸಲ ಹೋಗಿ ಖಾಲಿ ಮಾಡಿದಿರಿ. ಈ ಬಿಸಿಲಲ್ಲಿ ಓಡಿಸೋದಕ್ಕೆ ಆರಾಮಾಗಿ ಇಷ್ಟೊತ್ತಿಗೆಲ್ಲ ಹೋಗಿ ಸೇರ್ಕೊಂಡ್ಬಿಡ್ಬೋದಿತ್ತು. ಏನು ಮಾಡೋಕ್ಕಾಗಲ್ಲ. ನಿದ್ದೆ ನಿದ್ದೆ ನಿದ್ದೆ. ಸದ್ಯಕ್ಕೆ ಹೋಗೋಣ. ಬರ್ರಿ, ಇಲ್ಲಿದ್ದೀವಿ ಅಂದರೆ ರೋಡ್ ಕಾಣ್ತಿರ್ಬೋದು. ಯಾವ ಊರು ಅನ್ನೋದಂತೂ ಗೊತ್ತಿಲ್ಲ. ಒಟ್ಟಿನಲ್ಲಿ ಸಿಂಧೂರು ಬಿಟ್ಟು ಒಂದು 10 ಕಿಲೋಮೀಟ್ರ್ ಬಂದಿದ್ದೀನಿ ಅಷ್ಟೇ, ಅದು ಮಾತ್ರ ಗೊತ್ತು. ರಾತ್ರಿ ಟ್ಯಾಬ್ಲೆಟ್ ತಗೊಂಡಿದ್ರೆ ಆಗಿರೋ, ಟ್ಯಾಬ್ಲೆಟ್ ತಗೊಂಡಿಲ್ಲ, ಇವಾಗ ತಗೊಂಡೆ. ಬಾಣ ಟ್ಯಾಬ್ಲೆಟ್ ತಗೊಂಡ್ರೆ ಮಾತ್ರೆ ತಗೊಂಡ್ರೆ ನಿದ್ದೆ ಬರುತ್ತೆ ಅಂತ ತಗೊಳ್ಳೇ ಇಲ್ಲ. ಪ್ರಯತ್ನ ಇದ್ದಾಗ ಆಗ್ಬೋದು. ಚಾನಲ್ಲಾಗೆಲ್ಲ ನೀರು ಬಿಟ್ಟಿದ್ದಾರಪ್ಪ. ಆರಾಮಾಗಿ ಅಲ್ಲೆಲ್ಲರೂ ಮುಂದೆ ಚಾನಲ್ಲಾಗ ಹೋಗಿ ಮತ್ತೊಂದ್ಸಲಿ ಸ್ನಾನ ಮಾಡ್ಕೊಂಡು ಹೋಗೋಣ. ರಾತ್ರಿ ಮಾಮೂಲಿ ಕುಂದಾಪುರದಲ್ಲಿ ಸ್ನಾನ ಮಾಡ್ಕೊಂಡು ಬಂದೆ. ಮತ್ತೊಂದ್ಸಲಿ ಸ್ನಾನ ಮಾಡ್ಕೊಂಡು ಹೋಗಬೇಕು. ಸ್ನೇಹಿತರೆ, ನಮ್ಮ ಮಧ್ಯಾಹ್ನದ ಊಟ ನೋಡಿ ಹೇಗಿದೆ. ಉತ್ತರ ಕರ್ನಾಟಕ ಬಂದರೆ ಖಾನಾವಳಿ ಊಟ ಸೂಪರ್. ವಿಧವಾದ ಪಲ್ಯ ನೋಡಿದು. ಒಂದು ಪಲ್ಯ, ಚಿತ್ರಾನ್ನ ಸ್ವಲ್ಪ ಹಾಕಿದ್ದಾರೆ ನೋಡಿದ್ದು. ಸ್ವಲ್ಪ ಚಿತ್ರಾನ್ನ, ರೊಟ್ಟಿ, ಇದನ್ನು ಸ್ವೀಟ್ ಇದು. ಆಮೇಲೆ ಈ ಕಡೆ ಚಟ್ನಿ, ಎರಡು ಥರ ಚಟ್ನಿ. ಒಟ್ಟಿನಲ್ಲಿ ಈ ಕಡೆ ಉತ್ತರ ಕರ್ನಾಟಕ ಊಟನೇ ಒಂಥರ ಟೇಸ್ಟ್ ಇರ್ತದೆ. ಅಂದರೆ ಖಾನಾವಳಿಯಲ್ಲಿ ಹೋಗ್ಬೇಕು, ಒಳ್ಳೊಳ್ಳೆ ಊಟ ಇರ್ತದೆ. ಅದೇ ಲಿಂಗಾಯತ್ ಖಾನಾವಳಿ ಅಂತ ಇರುತ್ತೆ, ಅಲ್ಲೋದ್ರೆ ಒಳ್ಳೊಳ್ಳೆ ಊಟ ಸಿಗುತ್ತೆ. ಒಳ್ಳೊಳ್ಳೆ 2-3 ಥರದ ಪಲ್ಯ ಎಲ್ಲ ಚೆನ್ನಾಗಿ ಮಾಡಿರ್ತಾರೆ. ತಿನ್ನೋಕೆ ಮಾತ್ರ ಒಳ್ಳೆ ಟೇಸ್ಟ್ ಇರ್ತೈತೆ. ಆಮೇಲೆ ನಾನ್ ವೆಜ್ ಅಂತ ಹೋದರೆ ವೇಸ್ಟೇ ನನ್ನ ಅನಿಸಿಕೆ. ನಮ್ಮ ಅಂಬಾರಿ ನೋಡಿ ಅಲ್ಲಷ್ಟು ದೂರದಲ್ಲಿದೆ. ನೋಡಿದೆ, ಕಾಣ್ತಿದೆಯಾ? ಝೂಮ್ ಮಾಡ್ತೀನಿ ನೋಡಿ, ಅಲ್ಲಿ ಕಾಣ್ತಿದೆ. ಬನ್ನಿ ಫಸ್ಟು ಇಲ್ಲಿಂದ ಊಟ ಮಾಡ್ಕೊಂಡು ಹೋಗೋಣ. ಗಾಡಿ ಹೋಗಿ ನೋಡೋಣ. ಸ್ನೇಹಿತರೆ, ಫೈನಲ್ಲಾಗಿ ರಾಯಚೂರು ರೀಚ್ ಆದೀನಿ. ಸೀದಾ ಹೋದರೆ ರಾಯಚೂರು ಸಿಟಿ, ಮಂತ್ರಾಲಯ ಎಲ್ಲ ಹೋಗುತ್ತೆ. ನಾವು ಲೆಫ್ಟು ಬೈಪಾಸ್ಗೆ ಹೋಗ್ಬೇಕು. ಈ ಕಡೆ ವ್ಯೂ ನೋಡಿ ಹೆಂಗೆ ಕಾಣ್ತಿದೆ. ಲೆಫ್ಟು ಬೈಪಾಸಲ್ಲಿ ಹೋಗೋದು. ಪೊಲೀಸ್ನವ್ರು ಇರ್ತಾರೆ ಕೆಲವು ಟೈಮಲ್ಲಿ, ಇವಾಗಲೂ ಇರಂಗವ್ರೆ ಇಲ್ಲ. ಇವನು ರೋಡಲ್ಲೇ ನಿಲ್ಲಿಸ್ಬಿಟ್ಟು ಅಡ್ರೆಸ್ ಕೇಳ್ತಾನೆ. ಈ ತಮಿಳ್ನಾಡವರು, ಆಂಧ್ರದವರು, ಇವ್ರಿಗೆ ಇದೇ ಬುದ್ಧಿ ನೋಡಿ. ಹೆಂಗೆ ನಿಲ್ಲಿಸಿ ಅಡ್ರೆಸ್ ಕೇಳ್ತಾನೆ. ರೋಡ್ಗೆ ನಿಲ್ಲಿಸ್ಬಿಡ್ತಾರೆ. ಅವ್ರು ಹಿಂದೆ ಮುಂದೆ ಯೋಚನೆ ಮಾಡಲ್ಲ, ನಿಲ್ಲಿಸ್ಬಿಟ್ಟು ಅಡ್ರೆಸ್ ಕೇಳ್ತಿರ್ತಾರೆ. ಸದ್ಯಕ್ಕೆ ನಮಗೆ ಇದು ಫುಲ್ಲು ಬೈಪಾಸು. ಸಿಟಿ ಒಳಗೆ ಹೋಗೋಕೆ ಆಗಲ್ಲ. ಹೋಗೋಕ್ಕಾಗುತ್ತೆ, ಆಗಲ್ಲ ಅಂತ ಏನಿಲ್ಲ. ನೋ ಎಂಟ್ರಿ ಪೈಂಟ್ರಿ ಏನಿಲ್ಲ. ವ್ಯೂ ನೋಡಿ ಹೆಂಗೆ ಕಾಣ್ತಿದೆ, ಸಾಕಾಗಿ. ಮೋಡ ಕವಿದ ವಾತಾವರಣ, ಮಳೆ ಬಂದು ಬೇರೆ ಹೋಗೈತೆ. ನಮ್ಗೆ ಬೈಪಾಸಲ್ಲಿ ಹೋಗೋದ್ರೆ ಬೆಟ್ರು. ಯಾಕಂದರೆ ಇದು ಬಂದು ಶಕ್ತಿನಗರ, ಹೈದರಾಬಾದ್ ರೋಡಲ್ಲಿ ಖಾಲಿ ಆಗೋದು. ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ರಾಯಚೂರೆಲ್ಲ ಬಿಟ್ಟು ಒಂದು 6-7 ಕಿಲೋಮೀಟ್ರ್ ಆ ಕಡೆ ಹೋಗ್ಬೇಕು. ಹಂಗಾಗಿ ಬೈಪಾಸಲ್ಲಿ ಹೋದರೆ ಯಾವ ಟ್ರಾಫಿಕ್ಕು ಏನಿರಲ್ಲ.
ಸಿಟಿ ಒಳಗೆಲ್ಲ ಹೋಗಿ ಟ್ರಾಫಿಕ್ಕು ಸಿಗ್ನಲ್ ಎಲ್ಲ ಮುಗಿಸ್ಕೊಂಡು ಮತ್ತೆ ಇದೇ ರೋಡಿಗೆ ಬಂದು ಜಂಟ್ ಆಗ್ತೀವಿ. ಅದ್ರ ಬದಲು ಇಲ್ಲಿ ಬೈಪಾಸಲ್ಲಿ ಹೋಗೋದು ಬೆಸ್ಟ್ ಅಲ್ವಾ. ಒಂದು 3 ಕಿಲೋಮೀಟ್ರ್ ಹೋದರೆ ಬೈಪಾಸ್ ಸಿಕ್ಬಿಡ್ತೈತೆ, ಆರಾಮಾಗಿ ಬೈಪಾಸಲ್ಲಿ ಹೋಗ್ಬಿಡ್ಬೋದು. ಟೈಮು ಅನ್ನೋದು ಪಕ್ಕಾ 4:20 5 ಗಂಟೆ ಆಗೋಯ್ತು. ನಮ್ಗೆ ಇವತ್ತೆಲ್ಲ ಎಡವಟ್ ಮಾಡ್ಬಿಡ್ತು. ರಾತ್ರೆಲ್ಲ ಕಷ್ಟ ಬಿದ್ದು ಓಡಿಸ್ಕೊಬಂದು ಎಡವಟ್ ಆಗ್ಬಿಡ್ತು. ಬೆಳಗ್ಗೆ ನಿದ್ದೆ ಕಂಟ್ರೋಲ್ ಮಾಡೋಕ್ಕಾಗಲಿಲ್ಲ, ಏನೂ ಮಾಡೋಕ್ಕಾಗಲ್ಲ. ಇಲ್ಲಿ ಇನ್ನೊಂದೇನಪ್ಪ ಅಂದರೆ ನಾನು ಮಲಗಿದ ಕಾರಣವೇ ಇಷ್ಟು. ಯಾಕಂದರೆ ಇಲ್ಲಿ 24 hour ಖಾಲಿ ಮಾಡ್ತಾರೆ ರಾಯಚೂರಲ್ಲಿ. ಎನಿ ಟೈಮ್ ಗಾಡಿ ಹೋಯ್ತಾ ಎಂಟ್ರಿ ಮಾಡಿ ಒಳಗೆ ಬಿಡ್ತಾರೆ. ಅಲ್ಲಿ ಹೋಗಿ ಬಂದು ಸೂಪರ್ವೈಸರ್ಗಳು ಗಾಡಿ ಎಲ್ಲ ಚೆಕ್ ಮಾಡ್ತಾರೆ. ಚೆಕ್ ಮಾಡಿ ಶ್ಯಾಂಪಲ್ ತೆಗಿತಾರೆ, ತಾರ್ಪಲ್ ಬಿಚ್ಚಕ್ಕೆ ಹೇಳ್ತಾರೆ. ತಾರ್ಪಲ್ ಬಿಚ್ಚಾದ್ಮೇಲೆ ಶ್ಯಾಂಪಲ್ ತೊಗೊಂಡೋಗ್ತಾರೆ. ಲ್ಯಾಬ್ಗೆ ಹೋಗಿ ರಿಪೋರ್ಟೆಲ್ಲ ಬಂದರೆ ಒಂದು 2 hour ಪ್ರೊಸೀಜರ್ ಮುಗಿಸಿಸೋದನ್ನ ಖಾಲಿ ಮಾಡ್ತಾರೆ. ಕೆಲವು ಕಡೆ ಏನಿಲ್ಲ, ನೈಟ್ ಬಂದರೆ ಇನ್ನು ಬೆಳಗ್ಗೆನೇ ಖಾಲಿ ಅಂತಾರೆ. ಇಲ್ಲ, ಹಂಗಲ್ಲ. ಗಾಡಿ ಹೋದಂಗೆ ಎಲ್ಲ ಪ್ರೊಸೀಜರ್ ಮುಗಿಸಿ ನಮಗೆ ಖಾಲಿ ಮಾಡಿಕೊಟ್ಬಿಡ್ತಾರೆ ಅನ್ನೋ ಉದ್ದೇಶಕ್ಕೆ ಆರಾಮಾಗಿ ಹೋಗೋಣ ಬಿಡು ಅಂದ್ಕೊಂಡು ಬಂದು ನಿದ್ದೆ ಮಾಡ್ಕೊಂಡು ಹೋಯ್ತಾ ಇದ್ದೀನಿ. ಏನಪ್ಪ ಅಂದರೆ ಸ್ವಲ್ಪ ಬೇಗ ಬಂದು ಇಷ್ಟೊತ್ತಿನಲ್ಲಿ ಖಾಲಿ ಆಗಿದ್ರೆ ಗಾಡಿ ಸರ್ವಿಸ್ ಎಲ್ಲ ಮಾಡಿಸಿ ಆ ತಾರ್ಪಲ್ಗೆಲ್ಲ ಒಂದು ಸ್ವಲ್ಪ ವ್ಯವಸ್ಥೆ ಮಾಡಿ ನಿಲ್ಸ್ಕೊಂಡ್ರೆ ಬೆಳಗ್ಗೆ ಲೋಡ್ ಮಾಡೋಕ್ಕೆ ಸರಿಯಾಗಿರೋದು. ಇವಾಗ ನೈಟ್ ಖಾಲಿ ಆಗುತ್ತೆ. ಬೆಳಗ್ಗೆ ಎದ್ದು ಸರ್ವಿಸ್ ಮಾಡಿಸ್ಕೊಂಡು ಅವು ಇವು ಅಂದ್ಕೊಂಡು ತಿರುಗಾಡಬೇಕು. ಆಮೇಲೆ ಲೋಡ್ ಸೆಟ್ ಮಾಡಬೇಕು. ಸರ್ವಿಸ್ ಮಾಡಿದೆ ಲೋಡ್ ಅಂತೂ ಆಗಲ್ಲ ಈ ಕಡೆ ಎಲ್ಲ ಅನ್ನೋ ಉದ್ದೇಶಕ್ಕೋಸ್ಕರ ಅಷ್ಟೇ ಮಾಡಿದೆ. ಆದರೂ ಆಗಲಿಲ್ಲ ಬಿಡಿ, ಏನು ಮಾಡೋಕ್ಕಾಗಲ್ಲ. ಇಲ್ಲೊಂದು ಇದಿದೆ ನೋಡಿ, ರಾಯಚೂರು ಮಿನಿ ವಿಧಾನಸೌಧ ಇದೆ. ರಾಯಚೂರು ಮಿನಿ ವಿಧಾನಸೌಧ ಹೋಗೋಣ. ಅರ್ಜೆಂಟ್ ಆಗ್ಬಿಡೈತೆ, ಹೋಗೋಣ. ನಿನಗೆ ಹಣ್ಣಿಗೆ ಅರ್ಜೆಂಟ್ ಆಗ್ಬಿಡೈತೆ. ತರಕಾರಿ ಇರ್ಬೇಕೇನಪ್ಪ. KA32D 304543 ಗುಲ್ಬರ್ಗದ ಗಾಡಿ ಅದು. ಒಳ್ಳೆ ವ್ಯೂ, ಎಲ್ಲ ಹಚ್ಚ ಹಸಿರು, ಮಳೆ ಬಂದು ಎಲ್ಲ ಕಡೆ ಸಾಕಾಗವೆ. ಮಾತ್ರ ಬಿಸಿಲು ಬಂತು ನೋಡಿ ಇವಾಗ. ಇಲ್ಲಿ ಇಷ್ಟೊತ್ತು ಮಳೆ ಮೋಡ ಆಯ್ತು, ಇವಾಗ ಅಲ್ಲೇ ಬಿಸಿಲು ಹೆಂಗೈತೆ ನೋಡಿ ಹಸಿರು. ಬನ್ನಿ ಸದ್ಯಕ್ಕೆ ಅಲ್ಲಿ ಇಂಡಸ್ಟ್ರಿಯಲ್ ಏರಿಯಾ ಹೋಗಿ ಅಲ್ಲಿ ಕಾರ್ನರಾಗಿ ನಿಲ್ಸ್ಕೊಂಡು ನೀರು ಹಿಡಿಬೇಕು. ಸ್ವಲ್ಪ ತರಕಾರಿ ಎಲ್ಲ ತಗೊಂಡೇ ಒಳಗೆ ಹೋಗ್ಬೇಕು. ಯಾಕಂದರೆ ಒಳಗೆ ಹೋದರೆ ಗಾಡಿ ಶಾಂಪಲೆಲ್ಲ ಓಕೆ ಆಗಿ ಖಾಲಿ ಮಾಡ್ಕೊಂಡು ಬರೋಷ್ಟೊತ್ತಿಗೆ 11-12 ಗಂಟೆ ಆಗ್ಬೋದು ರಾತ್ರಿ. ಅಷ್ಟೊತ್ತಿನಲ್ಲಿ ಊಟ ಪಾಠ ಏನೂ ಸಿಗಲ್ಲ. ಹಂಗಾಗಿ ನೀರು ಹಿಡ್ಕೊಂಡು ತರಕಾರಿ ತೊಗೊಂಡೋದ್ರೆ ಆ ಲ್ಯಾಬ್ ರಿಪೋರ್ಟು ಇದು ಬರೋಷ್ಟೊತ್ತಿಗಾಗಲೇ ಅಡುಗೆನೂ ಮಾಡ್ಕೊಂಡು ಅಲ್ಲೇ ಊಟ ಮಾಡ್ಕೋಬೋದು. ಹಂಗಾಗಿ ದಾರಿಯಲ್ಲಿ ಎಲ್ಲ ಫಸ್ಟೇ ತಗೊಂಡು ಹೋಗ್ಬಿಡ್ಬೇಕು. ಅಲ್ಲಿ ಹೋಗಿ ಮತ್ತೆ ಅಳಬಾರ್ದು.